ಸೂಪರ್ ಸ್ಟಾರ್ ಅಟ್ 50 ಹ್ಯಾಪಿ ಬರ್ಡೇ ಅಪ್ಪು. ಕರ್ನಾಟಕ ರತ್ನ ಪವರ್ ಸ್ಟಾರ್ಗೆ 50ನೇ ಹುಟ್ಟು ಹಬ್ಬದ ಸಂಭ್ರಮ. ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಸಾಗರ. ದೊಡ್ಡಮನೆ ಕುಟುಂಬಸ್ಥರಿಂದ ಪುನೀತ್ ಸ್ಮಾರಕಕ್ಕೆ ಪೂಜೆ. ಅಶ್ವಿನಿ, ಪುನೀತ್, ರಾಜ್ಕುಮಾರ್, ರಾಘಣ್ಣ ಕೂಡ ಈ ಸಂದರ್ಭದಲ್ಲಿ ಭಾಗಿ. ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ಗೆ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ವಾರದ ಲೋಕಕ್ಕೆ ತೆರಳಿದ್ರೂ ಕೂಡ ಅಪ್ಪು ಅಭಿಮಾನಿಗಳ ಪ್ರೀತಿ, ವಿಶ್ವಾಸ, ಹುಟ್ಟುಹಬ್ಬ ಆಚರಿಸುವಂತಹ ಉತ್ಸಾಹ ಏನಿದೆ ಅದು ಕಿಂಚಿತ್ತೂ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಜೊತೆಗಿರದ ಜೀವವನ್ನ ಜೀವಂತವಾಗಿ ಇರಿಸಿಕೊಂಡಿದ್ದಾರೆ ಅಭಿಮಾನಿಗಳು. ರಾತ್ರಿಯಿಂದಲೇ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಪ್ಪು ಸಮಾಧಿ ಬಳಿ ಹುಟ್ಟುಹಬ್ಬ ಆಚರಣೆಯಲ್ಲಿ ಅವರ ಅಭಿಮಾನಿಗಳು ತೊಡಗಿದ್ದಾರೆ. ಎಷ್ಟು ವರ್ಷ ಕಳೆದ್ರೂ ಸಹ ಅಪ್ಪು ಇಲ್ಲ ಅನ್ನೋದನ್ನ ಅಭಿಮಾನಿಗಳು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದು ಕಣ್ಮುಂದೆ ಇದ್ದಂತಹ ಅಪ್ಪು ಈಗ ಕಣ್ಮುಂದಿನ ದೇವರಾಗಿದ್ದಾರೆ ಅಂತ ಹೇಳಿ ಎಷ್ಟೋ ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದರಂತೆ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಭಾರಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಇನ್ನು ಫ್ಯಾನ್ಸ್ಗಳಿಂದ ಇಡೀ ದಿನ ಅನ್ನದಾನ, ರಕ್ತದಾನ ಶಿಬಿರವನ್ನ ಕೂಡ ಏರ್ಪಡಿಸಲಾಗಿದೆ. ಅಪ್ಪು ಹುಟ್ಟುಹಬ್ಬ ಹಿನ್ನೆಲೆ ಫ್ಯಾನ್ಸ್ ಸಮಾಜಮುಖಿ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಹೃದಯದಲ್ಲಿ ಪರಮಾತ್ಮ ಎಂದಿಗೂ ಕೂಡ ಶಾಶ್ವತವಾಗಿ ಉಳಿದುಕೊಂಡಿದ್ದಾರೆ. ಅಪ್ಪನ 50ನೇ ಬರ್ತ್ಡೇಗೆ ವಿದೇಶದಿಂದ ಮಗಳು ಕೂಡ ಬಂದಿದ್ದಾರೆ. ಅಪ್ಪು ಪುಣ್ಯಭೂಮಿಗೆ ಅಶ್ವಿನಿ ಜೊತೆ ಧೃತಿ ಮತ್ತು ವಂದಿತಾ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಿಮಗೆ ನೆರಳಾಗಿದೆ. ಪುನೀತ್ ನೆನಪಲ್ಲಿ ಸಿದ್ಧವಾಗ್ತಾ ಇದೆ ಅಪ್ಪು ಜೀವನದ ಪುಸ್ತಕದ ಮೂಲಕ ಪರಮಾತ್ಮನ ಬದುಕು ಅನಾವರಣವಾಗ್ತಾ ಇದೆ. ಪುಸ್ತಕದ ಮೂಲಕ ಅನಾವರಣ ಮಾಡುವುದಕ್ಕೆ ಅಶ್ವಿನಿ ಸಜ್ಜಾಗಿದ್ದಾರೆ. ಅತಿ ಶೀಘ್ರದಲ್ಲೇ ಅನಾವರಣ ಆಗಲಿದೆ ಅಪ್ಪು ಪುಸ್ತಕ. ಪುನೀತ್ ಸ್ನೇಹಿತರು, ಸಿನಿಮಾ ಮಂದಿ ಕೂಡ ಸಂದರ್ಶನ ಕೂಡ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಹುಟ್ಟುಹಬ್ಬದ ಸಂಭ್ರಮವನ್ನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವರಿಲ್ಲ ಅನ್ನೋದನ್ನ ಕೂಡ ಎಲ್ಲೂ ಕೂಡ ಅವರ ಅಭಿಮಾನಿಗಳು ಅವರಿಲ್ಲ ಅನ್ನೋದನ್ನ ಯಾವತ್ತೂ ಕೂಡ ಹೇಳ್ತಾ ಇಲ್ಲ. ಅವರಿದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಒಟ್ಟಿಗೆ ಇದ್ದಾರೆ ಅಂತ ಹೇಳಿ ಜೀವಂತವಾಗಿ ಉಳಿಸ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಕೂಡ
ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನವನ್ನ ಸ್ಫೂರ್ತಿ ದಿನ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಅದರಂತೆ ಸ್ಫೂರ್ತಿಯ ಚಿಲುಮೆ ಅಪ್ಪು ನೆನಪಿನಲ್ಲಿ ಒಂದು ಕಡೆ ರಾಜ್ಯದೆಲ್ಲೆಡೆ ಅಭಿಮಾನಿಗಳು ತಮ್ಮಿಷ್ಟ ಬಂದಂತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಆಗಮಿಸಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಪೂಜೆ ಆದ ನಂತರ ಇದೀಗ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಹೋಗ್ತಾ ಇದ್ದೀರಿ, ಅಭಿಮಾನಿಗಳಿಗೆ ದರ್ಶನಕ್ಕೆ ಅಂದರೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ಲಾಗಿದೆ. ಬೇರೆ ಬೇರೆ ಊರುಗಳಿಂದ ಹೊರ ರಾಜ್ಯದಿಂದ ಕೂಡ ಅಪ್ಪು ಅಭಿಮಾನಿಗಳು ಬಂದು ಅಪ್ಪು ಅಭಿಮಾನಿ ಅಂತ ಹೇಳಿ ಬಂದವರು ಕೂಡ ಉಂಟು. ಅದೇ ರೀತಿಯಾಗಿ ಅವರ ಸಮಾಧಿಗೆ ಪೂಜೆಯನ್ನು ಕೂಡ ಸಲ್ಲಿಸಿ ಹೋಗ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅಪ್ಪು ಅವರು ಅಭಿಮಾನಿಗಳು ಏನಿದ್ದಾರೆ ಅವರು ಕೂಡ ಆಗಮಿಸಿ ವಿಶೇಷವಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಅವರ ಫ್ಯಾನ್ಸ್ಗಳು ಕೂಡ ಅನ್ನದಾನ ಮಾಡ್ತಾ ಇದ್ದಾರೆ, ರಕ್ತದಾನ ಶಿಬಿರವನ್ನು ಕೂಡ ಇಟ್ಕೊಂಡಿದ್ದಾರೆ. ಬಹಳ ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಪ್ಪು ಅಭಿಮಾನಿಗಳು ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ತಡರಾತ್ರಿ 12 ಗಂಟೆಯಿಂದ ಶುರುವಾದಂತಹ ಈ ಒಂದು ಹುಟ್ಟುಹಬ್ಬದ ಆಚರಣೆ ಇವತ್ತು ಇಡೀ ದಿನ ಅಭಿಮಾನಿಗಳು ಹಬ್ಬದಂತೆ ಆಚರಣೆ ಮಾಡ್ತಾರೆ ಅವರ ಹುಟ್ಟುಹಬ್ಬವನ್ನು. ಸೊ ಒಂದು ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ರಕ್ತ ಕೊಡುವ ಕೆಲಸ ಆಗತ್ತೆ. ಅವರ ಅಭಿಮಾನಿಗಳು ರಕ್ತವನ್ನು ಕೊಡ್ತಾರೆ, ರಕ್ತದಾನ ಮಾಡಿ ಅಂತ ಹೇಳಿ ಈ ಹಿಂದಿನಿಂದಲೂ ಕೂಡ ಪುನೀತ್ ಅವರು ಕೂಡ ಹೇಳ್ಕೊಂಡು ಬಂದಿದ್ರು. ಅದೇ ರೀತಿಯಾಗಿ ನೇತ್ರದಾನ ಮಾಡಿ ಅಂತ ಕೂಡ ಏನು ಹೇಳ್ಕೊಳ್ತಾ ಬಂದಿದ್ರು. ಅದರಂತೆಯೇ ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳು ರಕ್ತದಾನ ಮಾಡ್ತಾ ಇದ್ದಾರೆ. ಇನ್ನು ಅವರ ಫೋಟೋ ಹಿಡಿದುಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಂತಹ ಅವರ ಅಭಿಮಾನಿಗಳು ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ, ಅಪ್ಪು ಜೀವನದ ಪುಸ್ತಕ ಕೂಡ ಬಿಡುಗಡೆಯಾಗ್ತಾ ಇದೆ. ಪುಸ್ತಕದ ಮೂಲಕ ಪರಮಾತ್ಮನ ಬದುಕನ್ನು ಅನಾವರಣ ಮಾಡ್ತಾ ಇದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್.